ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಕೆಸೆಟ್ 2023-24ಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂಥ ಮಾಹಿತಿಯನ್ನು ತಿಳಿಸಬೇಕು ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಏನಂತಂದರೆ ಹಿಸ್ಟ್ರಿ ಕೀ ಆನ್ಸರನ್ನು ನಾನು ಸ್ವಲ್ಪ ರೆಡಿ ಮಾಡಿ ಬಿಟ್ಟಿದ್ದೆ. ಎಲ್ಲರೂ ಕೂಡ ನೋಡಿದ್ದೀರಾ ಮತ್ತು ಎಷ್ಟೆಷ್ಟು ಅಂಕಗಳು ಬಂದಿದ್ದಾವೆ ಅಂತಂದು ಬಹಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಏನಂತಂದರೆ ಆ ಒಂದು ಸ್ಕೋರ್ಸ್ಗಳನ್ನು ನೋಡಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಂತಂದರೆ ಎಲಿಜಿಬಲ್ ಆಗಿದ್ದೀರಾ ಅಂತಂದು ಹೇಳ್ಬೋದು. ಎಲಿಜಿಬಲ್ ಆದರೆ ಮಾತ್ರ ಇಲ್ಲಿ ಏನಂತಂದರೆ ಆಯ್ಕೆ ಪಟ್ಟಿಯಲ್ಲಿ ಏನಂದರೆ ಬರೋದಿಲ್ಲ. ಬಟ್ ಅಲ್ಲಿ ಏನಂದರೆ ಒಂದಿಷ್ಟು ಪ್ರೊಸೀಜರ್ಸ್ಗಳಿವೆ. ಸೊ ಅವುಗಳೆಲ್ಲ ಕಂಪ್ಲೀಟ್ ಆದಾಗಲೇ ಏನಂದರೆ ಕ್ವಾಲಿಫೈಡ್ ಆಗ್ತೀರಾ ಅಂತಂದು ಹೇಳ್ತಾ, ಸೊ ಅದ್ರ ಬಗ್ಗೆ ಒಂದು ವಿಷಯವನ್ನು ತಿಳಿಸ್ಬೇಕಿತ್ತು ನಿಮಗೆ. ನಾನು ನಿಮಗೆ ಮಾರ್ಕ್ಸನ್ನು ಕಮೆಂಟ್ ಮಾಡಿ ಅಂತಂದು ಯಾಕೆ ಹೇಳಿದ್ದೆ ಅಂತಂದರೆ, ಇಲ್ಲಿ ಒಂದು ಏನಂದರೆ ಕೆಸೆಟ್ ನೋಟಿಫಿಕೇಷನ್ನಲ್ಲಿ ಇದ್ದಂತಹ ಒಂದು ಮಾಹಿತಿ, ಆ ಮಾಹಿತಿನ ನಿಮಗೆ ತಿಳಿಸ್ಬೇಕು ಅಂತಂದೇ ನಾನು ಹೇಳಿದ್ದೆ ನಿಮಗೆ. ಎಲ್ಲರೂ ಕೂಡ 130, 140, 120 ಈ ರೀತಿ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ. ಕೆಲವೊಂದಿಷ್ಟು 150ವರೆಗೂ ಕೂಡ ಕಮೆಂಟ್ ಮಾಡಿದ್ದೀರಾ. ಇಲ್ಲಿ ನೋಡಿ, ನಿಮಗೆ ಒಂದು ವಿಷಯವನ್ನು ತಿಳಿಸ್ಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಏನು ಅಂತಂದರೆ, ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂತಂದಿದೆ. ಸೊ ಇದು ನಮ್ಮ ಒಂದು ಕೆಸೆಟ್ ನೋಟಿಫಿಕೇಷನ್ ಏನಾಗಿತ್ತಲ್ಲ KA ಅದರಲ್ಲಿ ಇದ್ದಂತಹ ಮಾಹಿತಿಯಾಗಿದೆ. ಸೊ ಏನು ಅಂತಂದು ನೋಡಿದಾಗ, ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಹಾಗೂ ಫಲಿತಾಂಶ ಪ್ರಕಟಣೆಯ ನಿಯಮ ಮತ್ತು ಹಂತಗಳನ್ನು ಈ ಕೆಳಗಿನಲ್ಲಿ ನೀಡಲಾಗಿದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳು ಒಟ್ಟು ಸೇರಿ ಅಂಕಗಳ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಇವರು ಪಡಿಲೇಬೇಕು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇದೆ ನಿಮಗೆ, ಜನರಲ್ ಅಂದರೆ GM ಅಂತ ಕಾಣಿಸ್ತಾ ಇದೆ. GMನವರು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಸೇರಿ ಎಷ್ಟು ತೊಗೋಬೇಕು ಹಂಗಂದ್ರೆ ಅಂಕಗಳನ್ನು ಅಂತಂದರೆ 40% ಅಂತ ಕೊಟ್ಟಿದ್ದಾರೆ. 40% ಅಂದರೆ ಎಷ್ಟು ಅಂತಂದಾಗ, ಇಲ್ಲಿ ನೋಡಿ 40% ಅಂದರೆ 300 ಅಂಕಗಳಿಗೆ ಇರ್ತಕ್ಕಂಥ ಪೇಪರ್ ಇದು. 40% ಅಂದರೆ ಎಷ್ಟು ಅಂಕಗಳಾಗುತ್ತೆ ಅಂತಂದರೆ 120 ಅಂಕಗಳು ಆಗುತ್ತೆ. GMನವರು 120 ಅಂಕಗಳನ್ನು ತೊಗೋಬೇಕು. ಇನ್ನು ನೆಕ್ಸ್ಟ್ ಇದೆ ನೋಡಿರಿ, ಏನಂದರೆ SC ST ಕ್ಯಾಟಗರಿ 1, 2A, 2B, 3A, 3B, PWD ಮತ್ತು ಟ್ರಾನ್ಸ್ಜೆಂಡರ್ ಅಂದರೆ OBCಯಲ್ಲಿ ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಾಗಿರ್ಬೋದು, SC ST ಆಗಿರ್ಬೋದು ಮತ್ತು ಕ್ಯಾಟಗರಿ ಆಗಿರ್ಬೋದು. ಸೊ ಇವರೆಲ್ಲ ಏನಪ್ಪ ಅಂತಂದರೆ ಇವರು ಎಷ್ಟು ಅಂಕಗಳನ್ನ ತೊಗೋಬೇಕು ಅಂತಂದು ನೋಡಿದಾಗ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ನೋಡಿ. ಎಷ್ಟು ಅಂತಂದರೆ 35% ಅಂತಂದು ಕೊಡ್ತಾರೆ. ಇಲ್ಲಿ 35% ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಗ್ರಿಗೇಟ್ ಎಷ್ಟು ಇರಬೇಕು, 35% ಅಂತ ಕೊಟ್ಟಿದ್ದಾರೆ. ಹಾಗಂದರೆ 300ಕ್ಕೆ ಎಷ್ಟು ಅಂದರೆ 35 ಅಂತಂದು ನೋಡಿದಾಗ 300ಕ್ಕೆ 35 ಅಂದರೆ 105 ಅಂಕಗಳನ್ನು ತೊಗೊಂಡ್ರೆ ಸಾಕು, ಇವರು ಎಲಿಜಿಬಲ್ ಆಗಿರ್ತಾರೆ ಅಂತಂದು ಹೇಳ್ಬೋದು. ಸೊ ಇವಾಗ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು. ಇಲ್ಲಿ ನೋಡಿ, ಜನರಲ್ ಅಥವಾ GM ಅಂತಂದಾಗ 300ಕ್ಕೆ 120 ಅಂಕಗಳನ್ನು ತೊಗೊಂಡ್ರೆ ಜಸ್ಟ್ ಎಲಿಜಿಬಲ್, ಇದು ಏನು ಕ್ವಾಲಿಫೈಡ್ ಅಲ್ಲ, ಜಸ್ಟ್ ಎಲಿಜಿಬಲ್ ಆದಂಗೆ ನೀವು. ಆಮೇಲೆ ಇಲ್ಲಿ SC ST ಆಗಿರ್ಬೋದು, OBC ಆಗಿರ್ಬೋದು ಮತ್ತು ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಷ್ಟಂದರೆ 300 ಅಂಕಗಳಿಗೆ 105 ಅಂಕಗಳನ್ನು ತೊಗೊಂಡ್ರೆ ಇವರು ಕೂಡ ಕ್ವಾಲಿಫೈಡ್ ಆದಂಗೆ. ಆದರೆ ಇವರು ಎಲ್ಲರೂ ಕೂಡ ಎಲಿಜಿಬಲ್ ಆಗೋದಿಲ್ಲ. ಇಲ್ಲಿ ಏನಂದರೆ ಅವ್ರು ಹೇಳ್ತಾರೆ, ಏನಂದರೆ ಓನ್ಲಿ 6% ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ ಅಂತಂದು. ಇದು ಎಲಿಜಿಬಲ್ ಅನ್ನೋದು ಮೊದಲನೇ ಹಂತ ಆದರೆ, 2 ಹಂತದಲ್ಲಿ ಈ ಒಂದು ಫಲಿತಾಂಶ ಪ್ರಕ್ರಿಯೆ ನಡೆಯುತ್ತೆ. ಎಲಿಜಿಬಲ್ ಅನ್ನೋದು ಮೊದಲ ಹಂತ ಆದರೆ ಕ್ವಾಲಿಫೈಡ್ ಅನ್ನೋದು 2ನೇ ಹಂತ ಆಗಿರುತ್ತೆ. ಕೆಸೆಟಲ್ಲಿ TETಯಲ್ಲಿ ಹೆಂಗಿರುತ್ತೆ ಅಂದರೆ 90 ಅಂಕಗಳನ್ನು 90 ಅಂಕಗಳನ್ನು ತೊಗೊಂಡ್ರೆ, ಅಥವಾ ST ST OBC SC ST ಮತ್ತು ಪ್ರವರ್ಗ 1 ಅಂಗವಿಕಲರೆಲ್ಲ 83 ಅಂಕಗಳನ್ನು ತೊಗೊಂಡ್ರೆ ಅವ್ರಿಗೆ ಎಲಿಜಿಬಲ್ ಆದರೆ ಕ್ವಾಲಿಫೈಡ್ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಕೆಸೆಟಲ್ಲಿ ಹಾಗೆ ಆಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಒಂದು 23ರಿಂದ 25 ಸಬ್ಜೆಕ್ಟ್ಗಳು ಬರ್ತಾವೆ. ಸೊ ಈ ಎಲ್ಲ ಸಬ್ಜೆಕ್ಟ್ನಲ್ಲಿ ಕೂಡ ಏನಂತಂದರೆ ಎಲ್ಲ ಸಬ್ಜೆಕ್ಟನ್ನು ಕ್ರೋಢೀಕರಿಸಿ ಮೊದಲ ಹಂತದಲ್ಲಿ GMನವರು 120 ಅಂಕಗಳನ್ನ ತೊಗೊಂಡ್ರೆ ಎಲಿಜಿಬಲ್. ಉಳಿದಂತೆ OBC ಕ್ಯಾಟಗರಿಯವರು ಎಲ್ಲರೂ ಕೂಡ ಎಷ್ಟು 105 ಅಂಕಗಳನ್ನ ತೊಗೊಂಡ್ರೆ ಎಲಿಜಿಬಲ್. 300ಕ್ಕೆ ನಾನು ಹೇಳ್ತಾ ಇರೋದು ಎಲಿಜಿಬಲ್ ಆಗ್ತಾರೆ, ಬಟ್ ಕ್ವಾಲಿಫೈಡ್ ಆಗಿರೋದಿಲ್ಲ. ಹಾಗಂದ್ರೆ ಕ್ವಾಲಿಫೈಡ್ ಹೆಂಗೆ ಆಗ್ತಾರೆ ರೀ ಅಂತ ನೀವು ಕೇಳ್ಬೋದು. ಅದಕ್ಕಾಗಿ ಏನು ಮಾಡ್ತಾರೆ, ಫಲಿತಾಂಶದ 2ನೇ ಹಂತ ಅಂತ ಮಾಡ್ತಾರೆ. 2ನೇ ಹಂತ ಅಂತ ಮಾಡಿಬಿಟ್ಟು ಅಲ್ಲಿ ಏನಂತಾರೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಿಮಗೆ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ಇಲ್ಲಿ ನೋಡಿ, ಮೊದಲ ಹಂತ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗೆ ಒಟ್ಟು ಹಾಜರಾದಂಥ ಟೋಟಲ್ ಅಭ್ಯರ್ಥಿಗಳಲ್ಲಿ ನೋಡಿ, ಟೋಟಲ್ ಅಭ್ಯರ್ಥಿಗಳಲ್ಲಿ 2 ಪತ್ರಿಕೆಗಳಲ್ಲಿ ಹಾಜರಾದಂತಹ 6% ಅಭ್ಯರ್ಥಿಗಳಿಗೆ ಸಮನಾಗಿ ಏನು ಮಾಡ್ತಾರೆ, ಸಂಖ್ಯೆಗೆ ಸಮನಾಗಿರ್ತೈತಿ ಅಂತೆ. ಬದಲಾಗಿ ಒದಗಿಸಲಾದ ಒಟ್ಟು ಸ್ಲಾಟ್ಗಳಲ್ಲಿ 2 ಪ್ರಶ್ನೆ ಪತ್ರಿಕೆ ಹಾಜರಾಗಬೇಕು. ಒಂದನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಕೂಡ ಇಲ್ಲಿ ರಚಿಸಲಾಗುತ್ತೆ ಅಂತ ಹೇಳ್ತಾರೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಳನ್ನು ಪರಿಗಣಿಸಬೇಕಾದರೆ ಪತ್ರಿಕೆ 1, ಪತ್ರಿಕೆ 2ರಲ್ಲಿ ಹಾಜರಾಗಿ GM ಅಭ್ಯರ್ಥಿಗಳು 2 ಪತ್ರಿಕೆಯಲ್ಲಿ 40 ಅಂಕಗಳನ್ನ ಏನು ಹೇಳಿದ್ದಲ್ಲ 40%, SC ST ಪ್ರವರ್ಗ 1 ಇವರೆಲ್ಲ OBC ಇವರೆಲ್ಲ ಏನಿದಾರಲ್ಲ ಇವರು 35% ಅಂಕಗಳನ್ನ ಇಲ್ಲಿ ಪಡಿಲೇಬೇಕು ಎಂಬ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇದರ ಎಲ್ಲರ ಒಂದು ಆಧಾರದ ಮೇಲೆ ಇಲ್ಲಿ ಹೇಳ್ತಾರೆ ನೋಡಿ,
ಇಲ್ಲಿದೆ ಎಸ್, ಇಲ್ಲಿ ಬನ್ನಿ, ಇಲ್ಲಿ ನೋಡ್ಕೊರಿ. ಈ ಎಲ್ಲ ಒಂದು ಆಧಾರದ ಮೇಲೆ ನಾನು ಹೇಳಿದೆ ನಿಮಗೆ SC ST ದವರು 35% ಅಂದರೆ 100 ಅಂಕಗಳು ಪಡಿಬೇಕು. GM ಅಭ್ಯರ್ಥಿಗಳು ಏನು SC ST OBC ಅವರೆಲ್ಲ ಏನಂತಂದರೆ 105 ಅಂಕಗಳನ್ನ ಪಡಿಬೇಕು. ಇನ್ನು GMನವರು 120 ಅಂಕಗಳನ್ನ ಪಡಿಬೇಕು. ಈ ಎಲ್ಲ ಒಂದು ಆಧಾರದ ಮೇಲೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಈ ಒಂದು ಮೇಲೆ ತಿಳಿಸಿದ ಫಲಿತಾಂಶ ಪ್ರಕಟಣೆ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತೆ ಅಂತಂದು ಹೇಳ್ತಾರೆ. ಇಲ್ಲಿ UGCಯ ನಿರ್ದೇಶನದ ಪ್ರಕಾರ ಹಾಜರಾದ ಅಭ್ಯರ್ಥಿಗಳಲ್ಲಿ 6% ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಅಂತಂದು ಪರಿಗಣಿಸಲಾಗ್ತೈತಿ ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಚಾಲ್ತಿರೋ ಮೀಸಲಾತಿ ನೀತಿಯನ್ನು ಅನುಸರಿಸಿ ವರ್ಗವಾರು ಸಹಾಯಕರ ಪ್ರಾಧ್ಯಾಪಕರ ಒಂದು ಅರ್ಹತಾ ಪಟ್ಟಿಯನ್ನು ಇವರು ಪ್ರಕಟಣೆ ಮಾಡ್ತಾರ ಅಂತಂದು ಹೇಳ್ಬೋದು. ಕ್ವಾಲಿಫೈಡ್ ಆದರೆ ಎಲ್ಲರೂ ಕೂಡ ಎಲಿಜಿಬಲ್ ಆದವರೆಲ್ಲರೂ ಕ್ವಾಲಿಫೈಡ್ ಆಗೋದಿಲ್ಲ. ಸೊ ಹಾಗಾಗಿ ಏನಂತಂದರೆ ತುಂಬ ಒಂದು ಕಾಂಪ್ಲಿಕೇಟೆಡ್ ಆಗಿದೆ ಅಂತಂದು ಹೇಳ್ಬೋದು. ಈ 23ರಿಂದ 25 ಸಬ್ಜೆಕ್ಟ್ಗಳು ಏನದಾವಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನು ಸಮನಾಗಿ ಕ್ರೋಢೀಕರಿಸಿ 6% ಜನರಿಗೆ ಮಾತ್ರ ಇವರು ಕ್ವಾಲಿಫೈಡ್ ಅಂತ ಕೊಡ್ತಾರೆ ಅಂತಂದೇ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಕೊಡ್ತಾ ಹೋಗ್ತೇನೆ ನಾನು. ಈಗ ಜಸ್ಟ್ ಏನಂತಂದರೆ ನಿಮಗೆ ಬಂದಂಥ ಅಂಕಗಳು ಮತ್ತು ಎಷ್ಟು ಅಂಕಗಳನ್ನು ತೊಗೊಂಡ್ರೆ ಎಲಿಜಿಬಲ್ ಮತ್ತು ಅವರು ಯಾವ ರೀತಿ ಕ್ವಾಲಿಫೈಡನ್ನು ಕೊಡ್ತಾರೆ ಎಂಬ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ತಿಳಿಸಿದೆ. ಮತ್ತು ಇದಕ್ಕೂ ಮೀರಿ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನೋಡೋಣ, ಈಗ ಇನ್ನೊಂದು 2-3 ದಿನದಲ್ಲಿ ಕೀ ಆನ್ಸರ್ಸ್ಗಳು ಬರ್ತಾವೆ. ಕೀ ಆನ್ಸರ್ಸ್ಗಳು ಬಂದ ಮೇಲೆ ನಮ್ಗೆ ಇನ್ನೂ ಪಕ್ಕ ಆಗುತ್ತೆ ಯಾವ ರೀತಿ ಏನಂತಂದರೆ ಎಷ್ಟೆಷ್ಟು ಅಂಕಗಳು ಬಂದವು ಏನು ಎಂಬ ಒಂದು ಅಂಶ. ಯಾಕಂದರೆ ನಾನೆಲ್ಲ ಕೊಟ್ಟಂಥವು ಸಂಭವನೀಯ ಕೀ ಉತ್ತರಗಳು ಫೈನಲ್ ಕೀ ಆನ್ಸರ್ ಬರೋವರೆಗೂ ಕೂಡ ಫೈನಲ್ ಆಗಿರೋದಿಲ್ಲ. ಅದರಲ್ಲಿ 1-2-3 ತಪ್ಪು ಕೂಡ ಇರಬಹುದು ಅಥವಾ 1-2-3 ಸರಿನೂ ಕೂಡ ಇರಬಹುದು. ಸೊ ನೋಡೋಣ, ಬರಲಿ ಕೀ ಆನ್ಸರ್ ಬಂದ ಮೇಲೆ ಇದರ ಬಗ್ಗೆ ಮಾತಾಡೋಣ ಅಂತಂದು ಹೇಳ್ತಾ ಇವಾಗ ಅಂಕಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಿತ್ತು. ಯಾಕಂದರೆ ಅಷ್ಟಾಗಿದೆ ಇಷ್ಟಾಗಿದೆ ಅಂತಂದು ಹೋಪ್ಸ್ಗಳನ್ನ ಇಟ್ಕೊಂಡಿರ್ತೀರ. ತಪ್ಪು ಅಂತ ಹೇಳ್ತಾ ಇಲ್ಲ, ಇಟ್ಕೊಳ್ಳಿ, ಹೋಪ್ಸ್ ಇಟ್ಕೊಳ್ಳೋದು ಕೂಡ ತಪ್ಪಲ್ಲ. ಬಟ್ ಏನಂತಂದರೆ ಈ ರೀತಿ ಒಂದು ಪ್ರಕ್ರಿಯೆ ಈ ಕೆಸೆಟ್ನಲ್ಲಿ ಇರುತ್ತೆ ಅಂತಂದು ಹೇಳಬೇಕಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೋಡೋಣ, ಬರಲಿ. ಅಲ್ಲಿವರೆಗೂ ಕೂಡ ನೀವು ಮುಂದಿನ ಒಂದು ಅಧಿಸೂಚನೆಗೆ ರೆಡಿ ಆಗ್ತಾ ಇರಿ. ಮುಂದಿನದಾಗಿ PU ಲೆಕ್ಚರ್ಗೆ TET ಮಾಡ್ತಾರಾ ಅಂತಂದು ಕೇಳಿ ಬರ್ತಾ ಇದೆ. ಸೊ ಅದಕ್ಕಾಗಿ ಓದ್ತಾ ಇರಿ. ಜೊತೆಗೆ TET ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಎಲ್ಲ ಒಂದು ಎಕ್ಸಾಮ್ಗಳಿಗೆ ಓದ್ತಾ ಇರಿ. ಇದ್ರ ಮೇಲೇ ಒಂದು ಏನಂದರೆ ಒಂದು ನಂಬಿಕೆಯನ್ನು ಇಟ್ಕೊಂಡು ಕೂತ್ಕೋಬೇಡಿ. ಸುಮ್ಮನೆ ಆಗುತ್ತೆ ನಮ್ದೇನಿಲ್ಲ ಅನ್ಬೋದು, ಮುಗೀತು ನಮ್ದು ಕೆಸೆಟ್ ಆಯ್ತು ಅಂತ ಈ ರೀತಿ ಏನು ಮನೋಭಾವನೆ ಇಟ್ಕೋಬೇಡ್ರಿ. ಎಲ್ಲ ಆಗೋದು ಆಗ್ತಾ ಇರುತ್ತೆ. ಇದು ಆಗಲಿ ಅಥವಾ ಆಗದೇ ಇರಲಿ, ಕ್ವಾಲಿಫೈಡ್ ಆಗಲಿ ಅಥವಾ ಆಗದೇ ಇರಲಿ, ನಿಮ್ಮ ಮುಂದಿನ ಒಂದು ಅಭ್ಯಾಸವನ್ನು ಮಾಡ್ತಾ ನೀವೇನಂತಂದರೆ ಮುಂದಿನದ ಒಂದು ಅಧಿಸೂಚನೆಯನ್ನು ಏನು ಮಾಡಿ ಅದನ್ನು ಬರಮಾಡ್ಕೊಡ್ರಿ. ಮತ್ತು ಅದಕ್ಕಾಗಿ ಹೆಚ್ಚಿನ ಒಂದು ಶ್ರಮವನ್ನು, ಹೆಚ್ಚಿನ ಒಂದು ನಿರಂತರವಾದಂಥ ಸ್ಟಡಿಯಲ್ಲಿ ತೊಡಗ್ರಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.